ಇನ್ನು INDA ಮೈತ್ರಿಕೂಟ ರಾಮನ ಬಗ್ಗೆ ಇಲ್ಲಿ ತನಕ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದೆ ಗಮನಿಸ್ತಾ ಹೋಗಿ. ಅಖಿಲೇಶ್ ಯಾದವ್ ಮೊದಲಿಗೆ ಹೇಳ್ತಾರೆ, ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿಯ ನಾಯಕರು, ನಮಗೆ ಗೊತ್ತಿಲ್ಲದವರ ಕುರಿತ ಆಹ್ವಾನ ನಾನು ಸ್ವೀಕರಿಸಲ್ಲ. ಅಂದರೆ ಏನು? ರಾಮ ಗೊತ್ತಿಲ್ವಾ? ರಾಮ ಇರೋದೇ ಉತ್ತರ ಪ್ರದೇಶದಲ್ಲಿ. ಇವರ ತಂದೆಯ ಬಗ್ಗೆ ಒಂದು ಟೀಕೆಯನ್ನು BJPಯವರು ಮಾಡ್ತಾ ಇದ್ರು, ಮುಲಾಯಂ ಸಿಂಗ್ ಅಂತೇಳಿ. ಯಾಕಂದರೆ ರಾಮ ಸೇವಕರನ್ನ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು, ತಡೆದಿದ್ರು ಅಂತ ಹೇಳಿ. ಆದರೆ ಅಖಿಲೇಶ್ ಯಾದವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅಖಿಲೇಶ್ ಯಾದವ್ ಪತ್ನಿ ಅವರೆಲ್ಲ ಭಾಳ ದೊಡ್ಡ ದೈವಭಕ್ತೆಯರು. ಇನ್ನು ರಾಕೇಶ್ ಪ್ರತಾಪ್ ಸಿಂಗ್ ಇವರು ಕೂಡ SPಯ ನಾಯಕರು, ಸಮಾಜವಾದಿ ಪಾರ್ಟಿ, ಅದೇ ಅಖಿಲೇಶ್ ಯಾದವ್ ಅವರ ಪಾರ್ಟಿಯ ನಾಯಕರು. ಅವರು ಹೇಳ್ತಾರೆ, ಜನವರಿ 22ಕ್ಕೆ ನಮ್ಮ ಸ್ಪೀಕರ್ ಎಲ್ಲರಿಗೂ ರಾಮ ದರ್ಶನ ಮಾಡಿಸ್ತಾರೆ. ಅಂದರೆ ಅದರ ಅರ್ಥ ನಾವು ಹೋಗ್ತೀವಿ. ನೋಡಿ, ದ್ವಂದ್ವ. ಅಖಿಲೇಶ್ ಯಾದವ್ ಮತ್ತು ರಾಕೇಶ್ ಪ್ರತಾಪ್ ಸಿಂಗ್ ಇವರಿಬ್ಬರ ನಡುವೆ ದ್ವಂದ್ವ. ಅಂದರೆ ಇವರೆಲ್ಲ ರಾಮ ಭಕ್ತರು, ಕೇವಲ ರಾಜಕೀಯ ಕಾರಣಕ್ಕಾಗಿ ಈಗ ರಾಮನನ್ನು ವಿರೋಧಿಸ್ತಾ ಇದ್ದಾರೆ. ಅಂಥ ಒಂದು ರಾಜಕೀಯದ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ BJP ಕೂಡ. BJP ಕೂಡ ರಾಜಕೀಯ ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದೆ. ಇವರಿಗೆ ಉಗಳಬಾರದ ನುಂಗಬಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದೀಗ ರಾಮ ಮಂದಿರ. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ ನಾಯಕಿ, ಚುನಾವಣೆ ವೇಳೆ ರಾಮ ಮಂದಿರ ಉದ್ಘಾಟನೆ ಇದೊಂದು ನಾಟಕ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದೆಲ್ಲ INDA ಮೈತ್ರಿಕೂಟದಲ್ಲಿ ಇರುವಂಥವ್ರು. ಇನ್ನು NCP ಜನನಿಬಿಡ ಸ್ಥಳಕ್ಕೆ ಹೋಗಲು ನನಗೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜನನಿಬಿಡ ಪ್ರದೇಶಕ್ಕೆ ನಾನು ಹೋಗೋದಿಲ್ಲ, ಹಾಗಾಗಿ ಅವರದ್ದೊಂದು ಟೀಕೆ. ಇನ್ನು ಅಶೋಕ್ ಗೆಹ್ಲೋಟ್, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಯಾವಾಗ ಹೋಗಬೇಕು ಅನ್ನೋದು, ರಾಮ ಮಂದಿರಕ್ಕೆ ಯಾವಾಗ ಹೋಗಬೇಕು ಅನ್ನೋದು ನನ್ನ ಇಷ್ಟ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಾ ಸಿಂಗ್, ಹಿಮಾಚಲ್ ಕಾಂಗ್ರೆಸ್ ಅಧ್ಯಕ್ಷೆ, ಅವರು ಹೇಳ್ತಾರೆ, ಮಂದಿರ ನಿರ್ಮಿಸಿದ ಪ್ರಧಾನಿಗೆ ಧನ್ಯವಾದಗಳು. ನೋಡಿ, ನಾನು ಇದನ್ನೇ ಹೇಳಿದ್ದು, ಕಾಂಗ್ರೆಸ್ನಲ್ಲಿರುವಂಥ ಅನೇಕ ನಾಯಕರು ರಾಮ ಭಕ್ತರು. 100 ಜನರಲ್ಲಿ 54 ಜನ BJPಗೆ ಓಟ್ ಹಾಕಿದರೆ 41 ಹಿಂದೂಗಳು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಈಗ ಎಲ್ಲರನ್ನ ಕೂಡ ಒಂದು ರೀತಿಯಲ್ಲಿ ಅಯೋಮಯ ಮಾಡಿಬಿಟ್ಟಿದೆ ಕಾಂಗ್ರೆಸ್ನ ಇವತ್ತಿನ ಆದೇಶ. ಇನ್ನು ತೇಜಸ್ವಿ ಯಾದವ್, RJD, ನಮ್ಮ ಮನೆಯಲ್ಲೇ ಮಂದಿರ ಇದೆ, ಅಲ್ಲಿ ಯಾಕೆ ಹೋಗಲಿ. ಇನ್ನು ಫತೇ ಬಹದ್ದೂರ್, RJD ನಾಯಕ, ನಾನು ಮೂಢನಂಬಿಕೆಯನ್ನು ನಂಬೋದಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಇವತ್ತು ಕಾಂಗ್ರೆಸ್ ಈ ನಿರ್ಧಾರವನ್ನು ಯಾಕೆ ಕೈಗೊಳ್ತು ಅನ್ನೋದನ್ನು ಒಂದು ಸಣ್ಣ ಮಾಹಿತಿಯಲ್ಲಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾಗಿದ್ದು 11 ಕೋಟಿ ಮತಗಳು. ಎಷ್ಟು? 11 ಕೋಟಿ ಮತಗಳು. BJPಗೆ 22 ಕೋಟಿ ಮತ ಪ್ರಾಪ್ತವಾಗಿದೆ. ಈ 11 ಕೋಟಿ ಮತದಲ್ಲಿ 20 ಕೋಟಿ ಮುಸ್ಲಿಮರಿರುವ ಜನಸಂಖ್ಯೆಯಲ್ಲಿ, ಅದರಲ್ಲಿರುವಂಥ ಒಂದು 15 ಕೋಟಿ ವೋಟರ್ಸಲ್ಲಿ 7.5 ಕೋಟಿ, ಅರ್ಧದಷ್ಟು ವೋಟ್ ಕಾಂಗ್ರೆಸ್ಗೆ ಬಿದ್ದರೂ ಕೂಡ ಸೇಫ್. ಹಾಗಾಗಿ ಮುಸ್ಲಿಮರ ಮತ ತಪ್ಪತ್ತೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಈ ನಿರ್ಣಯವನ್ನು ಕೈಗೊಳ್ತಾ, ಅಥವಾ ನಮ್ಮದು ಜಾತ್ಯತೀತ ತತ್ವ, ಕೋಮುವಾದಿಗಳ ರೀತಿ ನೀವು ಹೋಗ್ತಾ ಇದ್ದೀರಿ ಅನ್ನುವಂಥ ಟೀಕೆ ಬರ್ಬೋದು ಅನ್ನುವಂಥ ಒಂದು ಭಯ ಬಂತ, ಅಥವಾ ಬೇರೆ ಇವರ INDA ಮೈತ್ರಿಕೂಟದ ಬೇರೆ ಪಕ್ಷಗಳಿದಾರಲ್ಲ ಅವರು ಟೀಕೆ ಮಾಡ್ತಾರೆ ಅಂತ ಹೇಳಿನ, ಅಥವಾ INDA ರಾಜಕೀಯಕ್ಕಾಗಿ ವಿರೋಧ ಮಾಡಬಹುದು ಅನ್ನುವಂಥ ಭಯ ಇದೆಯಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಿದೆ ಕಾಂಗ್ರೆಸ್. ಈ ಏಕರೂಪ ಕಾನೂನು ಇದೆಯಲ್ಲ, ಆ ವಿಚಾರದಲ್ಲಿ ಕರಡು ಪ್ರತಿ ಸಿದ್ಧವಾಗುವಾಗ ಕಾಂಗ್ರೆಸ್ ಒಳ್ಳೆ ನಿರ್ಣಯವನ್ನು ಕೈಗೊಂಡಿತ್ತು. ಕರಡು ಸಿದ್ಧ ಆಗಲಿ, ಆಮೇಲೆ ಮಾತಾಡೋಣ ಅಂತೇಳಿ. ಇವತ್ತು ರಾಮ ಮಂದಿರ ವಿಚಾರಕ್ಕೆ ಯಾರನ್ನು ಡಿಬೇಟ್ಗೆ ಕೂಡ ಕಳಿಸ್ತಾ ಇಲ್ಲ ಕಾಂಗ್ರೆಸ್. ಒಂದು ರೀತಿಯಲ್ಲಿ ಅಡಕತ್ತರಲ್ಲಿ ಸಿಕ್ಕಿದೆ. ಮತ್ತೊಂದು ಕಡೆ BJPಯವರು ಖುಷಿ ಪಡ್ತಾ ಇದ್ದಾರೆ, ಒಳ್ಳೆದಾಗ್ಬಿಡಿ, ನೀವು ಬರೋದೇ ಬೇಕಾಗಿಲ್ಲ ಅಂತ. ನೀವು ಬರೋದೇ ಬೇಕಾಗಿಲ್ಲ. ಇದನ್ನು ಭಾಳ ಈಸಿಯಾಗಿ ಏನಾದರೂ ನಾಮಕಾವಾಸ್ತೆ ಆದರೂ ಹೋಗಿ ರಾಮ ಮಂದಿರ ಪರವಾಗಿ ನಾವು ಇದ್ದೇವೆ ಅಂತ ಇದ್ದಿದ್ರೆ ಕಾಂಗ್ರೆಸ್ ಬಚಾವಾಗ್ತಾ ಇತ್ತೇನೋ ಗೊತ್ತಿಲ್ಲ. ಒಮ್ಮೊಮ್ಮೆ ಭಗವಾನ್ ದೇತಾ ಚಪ್ಪಟ್ ಪಾಡ್ಕೆ ದೇತಾ ಅಂತ ಹೇಳ್ತಾರಲ್ಲ, ಹಾಗೆ ಕೆಟ್ಟದ್ದು ಒಳ್ಳೆಯದು ಒಮ್ಮೊಮ್ಮೆ ಜಾಸ್ತಿನೇ ಬಂದುಬಿಡುತ್ತೆ. ಕಾಂಗ್ರೆಸ್ ಇದನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಗೊತ್ತಿಲ್ಲ. ಇದು ಮಾತ್ರವಲ್ಲ, ಈ ಹಿಂದೆ ಕೂಡ ದೇವಸ್ಥಾನಗಳಾದಾಗ ಕಾಂಗ್ರೆಸ್ ಇದೇ ರೀತಿ